ಈಗ ಪೊಲೀಸರಿಗೆ ಗೊತ್ತಾಗಬೇಕಿರೋದು ಮಾರಕಾಸ್ತ್ರದ ಅಸಲಿ ಸತ್ಯ. ಇವರು ಬಳಸಿರೋದು ಯಾವ ಮಚ್ಚನ್ನ, ಅದು ಯಾವುದರಿಂದ ಮಾಡಲಾಗಿದೆ, ಅದು ಅಸಲಿನಾ ನಕಲಿನಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಅದಕ್ಕಾಗಿಯೇ ಇದೀಗ ಸ್ಥಳ ಮಹಜರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಇನ್ನೂ ಕೂಡ ಆ ಮಚ್ಚಿನ ವಿಚಾರವಾಗಿ ಏನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಯಾರು ಕೊಟ್ಟಿರೋದು, ಎಲ್ಲಿತ್ತು, ಯಾತಕ್ಕಾಗಿ ಬಳಸಿರೋದು, ಇದ್ಯಾವುದೂ ಕೂಡ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲವನ್ನೂ ಕೂಡ ಪೊಲೀಸರ ಮುಂದೆ ಹೇಳಲೇಬೇಕಾಗುತ್ತೆ. ಯಾವ ಮಚ್ಚನ್ನ ಬಳಸಿದ್ದಾರೆ ಅನ್ನೋದನ್ನ ತೋರಿಸಲೇಬೇಕಾಗುತ್ತೆ. ಯಾವ ಸ್ಥಳದಲ್ಲಿ ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ, ಯಾರಾದರೂ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದಿದ್ರೆ ಹೀಗೆ ಮಾಡಬೇಕು ಅಂತ ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಅವರನ್ನು ಕೂಡ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆಮೇಲೆ ನೀವು ಆ ದೃಶ್ಯಗಳನ್ನ, ರೀಲ್ಸ್ ಅನ್ನ ಕರೆಕ್ಟಾಗಿ ಗಮನಿಸಿದ್ರೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಆ ಮಚ್ಚನ್ನ ಟಾಸ್ ಮಾಡ್ತಾರೆ. ಒಂದು ವೇಳೆ ಅದು ಫೈಬರ್ ಮಚ್ಚೋ, ರೆಟ್ದೋ, ಪ್ಲಾಸ್ಟಿಕ್ದೋ ಆಗಿದ್ರೆ ಅಷ್ಟು ನೀಟಾಗಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗೋದಿಲ್ಲ. ಹಾಗೆ ಟಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ವಸ್ತು ತುಂಬಾ ವೆಯ್ಟ್ ಇದ್ದಾಗ ಮಾತ್ರನೇ ಅದು ಪಾಸಿಂಗ್ ನಲ್ಲಿ ನೇರವಾಗಿ ಹೋಗುತ್ತೆ. ನೀವು ರೀಲ್ಸ್ ಅನ್ನ ಸ್ಪಷ್ಟವಾಗಿ ಗಮನಿಸಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಹೊರತುಪಡಿಸಿ ಅದರಲ್ಲಿ ಇದ್ದಂಥ ವ್ಯತ್ಯಾಸನ ನಾವೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ವ್ಯತ್ಯಾಸಗಳು ಏನೇನಿದೆ ನೋಡಿ. ಒಂದು, ಆ ಹ್ಯಾಂಡಲ್ ಇದೆಯಲ್ಲ, ಅದರ ಲೆಂತ್ ವ್ಯತ್ಯಾಸ ಇದೆ. ತುಂಬಾ ಹತ್ರನೇ ಇಟ್ಟು ತೋರಿಸ್ತಾ ಇದೀವಿ ನೋಡಿ. ಒಂದು, ಅವರ ಕೈನಲ್ಲಿದ್ದಂಥ, ರೀಲ್ಸ್ ಮಾಡ್ತಾ ಇದ್ದ ಸಂದರ್ಭ ರಜತ್ ವಿನಯ್ ಕೈನಲ್ಲಿದ್ದಂಥ ಮಚ್ಚು. ಇನ್ನೊಂದು, ಅವರು ಸ್ಟೇಷನ್ ನಲ್ಲಿ ಸಬ್ಮಿಟ್ ಮಾಡಿರೋದು, ಪೊಲೀಸರಿಗೆ ಕೊಟ್ಟಿರುವಂತ ಮಚ್ಚು. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹಿಡಿದಿರುವಂತಹ ಹ್ಯಾಂಡಲ್ ಲೆಂತ್ ಇದೆ, ಆಮೇಲೆ ಅದರ ಅಳತೆ ಅದರಲ್ಲೂ ಕೂಡ ವ್ಯತ್ಯಾಸ ಇದೆ. ಅಗಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವರ ಕೈನಲ್ಲಿ ಹಿಡಿದಂತ ಮಚ್ಚಿದೆಯಲ್ಲ, ಅದು ತುಕ್ಕು ಹಿಡಿದು ಹಳೇದಾಗಿದೆ. ರಾತ್ರೋರಾತ್ರಿ ತೊಳ್ಕೊಂಡು ಬರ್ತಾರಾ, ಅದನ್ನ ಸ್ವಚ್ಛಗೊಳಿಸಿದ್ರ, ಹಾಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯತ್ಯಾಸಗಳು ಸ್ಪಷ್ಟ ಕಾಣಿಸ್ತಾ ಇದೆ. ಆಮೇಲೆ ಮೊನಚಾದಂತ ತುದಿ, ರೀಲ್ಸ್ನಲ್ಲಿ ಕೈಯಲ್ಲಿ ಹಿಡ್ಕೊಂಡಿರೋದು ದಪ್ಪವಾಗಿದೆ. ಇನ್ನೊಂದು ಸಬ್ಮಿಟ್ ಮಾಡಿರೋದು, ಸ್ಟೇಷನಲ್ಲಿ ಸಬ್ಮಿಟ್ ಮಾಡಿರೋದು ತುಂಬ ತೆಳ್ಳಗಿದೆ. ಆಮೇಲೆ ಆ ಮೊನಚಾಗಿದೆ ಅದರ ತುದಿ. ಸೊ ಇಷ್ಟು ವ್ಯತ್ಯಾಸಗಳಿದಾವೆ.